ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ದಮನಿತ, ಶೋಷಿತ, ಅಸಂಘಟಿತ ಎಲ್ಲೋ ಕಾಡು ಮೇಡುಗಳಲ್ಲಿ, ಹಟ್ಟಿ ಹಾಡುಗಳಲ್ಲಿ ಒಂದು ಸಮರ್ಪಕವಾದ ಒಂದು ನೀರಿನ ವ್ಯವಸ್ಥೆ ಇಲ್ಲದೆ, ಒಂದು ವಸತಿ ವ್ಯವಸ್ಥೆ ಇಲ್ಲದೆ, ಒಂದು ಓಡಾಡ್ಲಿಕ್ಕೆ ಒಂದು ರಸ್ತೆ ಇಲ್ಲದೆ, ಮತ್ತೆ ನಾವು ಕಲುಷಿತ ನೀರುಗಳನ್ನ ಕೊಟ್ಕೊಂಡು ಒಂದು ಸುಶೀಲಿತ ಚರಂಡಿ ಇಲ್ಲದೆ ಈ ರೀತಿಯ ಶೋಷಣೆಗಳಿಗೆ ಒಳಗಾಗಿ ಬದುಕಿರ್ತಕ್ಕಂಥ ಸಮುದಾಯಗಳು ಇವತ್ತು ದಲಿತ ಸಮುದಾಯಗಳು. ನಾವೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಜ್ಞಾಪಿಸ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೇನ್ ನಮ್ಗೆ ಈ ಒಂದು ದಲಿತ ಸಮುದಾಯಕ್ಕೆ, ಈ ಒಂದು ದಲಿತ ಬರೀ ಒಂದು ಸಮುದಾಯಕ್ಕೆ ಇಡೀ ವಿಶ್ವಕ್ಕೆ ಅವರು ಒಂದು ವಿಶೇಷವಾದ ಒಂದು ರತ್ನವನ್ನ ನಮ್ಗೆಲ್ಲರೂ ಕೂಡ ಒದಗಿಸೋದಿದ್ರೆ ಅದು ಸಂವಿಧಾನ ಅಂತಕ್ಕಂಥದ್ದು. ಸಂವಿಧಾನದ ಮೂಲ ಆಶಯ ಏನಪ್ಪಾ ಅಂತ ನಾವು ಹುಡುಕ್ತಾ ಹೋದಾಗ ಸಮಾನತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಕೆಲವೊಂದು ಪಠ್ಯ ಪುಸ್ತಕಗಳಲ್ಲಿ, ಕೆಲವೊಂದು ಭಾಷಣಗಳಲ್ಲಿ ಅಷ್ಟೇ ಕೇಳ್ತೇವೆ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಅವರ ಜೀವನವನ್ನ ಮುಡಿಪಿಟ್ಟು ಈ ಒಂದು ಶೋಷಿತ, ದಲಿತ, ದಮನಿತ ಸಮುದಾಯಗಳಿಗೆ ಧ್ವನಿಯಾಗಿ ಕೊಟ್ಟಂತಹ ಸಂವಿಧಾನವನ್ನ ಎಲ್ಲೋ ಕಾಣದ ಕೈಗಳ ಒಂದು ಷಡ್ಯಂತ್ರಗಳೊಂದಿಗೆ ಇವತ್ತು ಸಂವಿಧಾನಗಳನ್ನ ನಾಶ ಮಾಡ್ತಕ್ಕಂಥ ಕುತಂತ್ರಗಳು ಈಗಾಗಲೇ ನಡೀತಾ ಇದ್ದಾವೆ. ಈಗಾಗಲೇ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಈ ರೀತಿ ನಾವು ನೋಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮೊದಲು ನಾವು ಶಿಕ್ಷಣವಂತರಾಗಬೇಕು ಅಂತ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ನಾವು ನೋಡ್ತೀವಿ ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳಿ. ಅದರ ಉದ್ದೇಶ ಏನೋ ಶಿಕ್ಷಣವನ್ನ ನಾವು ಮೊದಲನೇದಾಗಿ ನಮ್ಮ ಮಕ್ಕಳುಗಳಿಗೆ ನಾವು ಶಿಕ್ಷಣವನ್ನ ಕೊಡ್ಬೋದು. ಆದ್ರೆ ನಮಗೆ ಇವತ್ತು ಸರ್ಕಾರಗಳು ಅನೇಕ ಯೋಜನೆಗಳನ್ನ ಈ ಒಂದು ದಲಿತ ಸಮುದಾಯಗಳಿಗೆ ಮಾಡಿಕೊಟ್ಟಿದ್ದಾವೆ. ಉದಾಹರಣೆ